ಹಳೆಯ ತಲೆಮಾರಿನ ಯಕ್ಷಗಾನ ತಾಳಮದ್ದಳೆ ಯಕ್ಷಗಾನ ಕಲಾವಿದರು ಆದವರು ಕಿರಿಕಾಡು ಸುಬ್ರಹ್ಮಣ್ಯ ಭಟ್ರು. ಮಾತ್ರ ಅಲ್ಲ, ಕಿರಿಕಾಡು ಮಾಸ್ಟರ್ ವಿಷ್ಣು ಭಟ್ಟರ ಸಮೀಪದ ಬಂಧುಗಳು ಹೌದು. ಇವರ ಕುರಿತು ಒಂದಷ್ಟು ಮಾಹಿತಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೇನೆ. ನಮ್ಮ ಜೊತೆಗೆ ಡಾಕ್ಟರ್ ರಮಾನಂದ ಬನಾರಿ ಅವರು ಇದ್ದಾರೆ. ಅವರು ಈ ಬಗ್ಗೆ ಸ್ವಲ್ಪ ಅವರಲ್ಲಿರುವಂಥ ಮಾಹಿತಿಗಳನ್ನು ನಮ್ಮೊಡನೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಕಿರಿಕಾಡು ಸುಬ್ರಹ್ಮಣ್ಯ ಭಟ್ರು ಹಳೆ ಕಾಲದ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಅದೇ ಸಮಕಾಲೀನರು. ನಮ್ಮ ಕಿರಿಕಾಡು ಬನಾರಿ ಯಕ್ಷಗಾನ ಸಂಘಕ್ಕೆ ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬರ್ತಾ ಇದ್ದವರು. ಇವರ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿ ಬೇಕಾಗಿತ್ತು. ಕಿರಿಕಾಡು ಸುಬ್ರಹ್ಮಣ್ಯ ಭಟ್ರು ಕಲಾವಿದರಾಗಿ ಗುರುತಿಸಿಕೊಂಡವರು. ಸ್ವಲ್ಪ ಕಾಲ ಅಧ್ಯಾಪಕರಾಗಿಯೂ ಇದ್ದಿರಬೇಕು. ಅವರು ನನ್ನ ತಂದೆಯವರ ಸಹೋದರ ಅಂದರೆ ಖಾಸ ಸಹೋದರ ಅಲ್ಲ, ಅವರ ದೊಡ್ಡಪ್ಪನ ಮಗ, ಹೀಗೇನೋ ಇರ್ಬೋದು. ಆದರೆ ಅಲ್ಲಿ ಕಿರಿಕಾಡಿನಲ್ಲಿರುವಾಗ ನಾವು ಬಹಳ ಸಮೀಪ ಇದ್ದೆವು. ಒಂದು ದರೆ ಮಾತ್ರ ಅಂತರ ಇದ್ದದ್ದು ಅವರ ಮನೆಗೂ ನಮ್ಮ ಮನೆಗೂ ಆಗಿ. ಅದು ಕೇವಲ ಭೌಗೋಳಿಕವಾದ ಅಂತರ ಅಲ್ಲ, ಮಾನಸಿಕವಾದ ಹಾರ್ದಿಕವಾದಂಥ ಒಂದು ಸಂಪರ್ಕ, ಒಂದು ಸಂಬಂಧ, ಪರಸ್ಪರ ಪ್ರೀತಿ ಇತ್ಯಾದಿ. ಇದು ನಾನು ಕಂಡದ್ದು. ಕಿರಿಕಾಡು ಸುಬ್ರಹ್ಮಣ್ಯ ಭಟ್ರು ಅಂತಂದರೆ ಒಂದು ದೃಷ್ಟಿಯಿಂದ ನನ್ನ ತಂದೆಯವರ ನೇರ ಶಿಷ್ಯರಲ್ಲಿ ಒಬ್ಬರು ಅಂತ ಹೇಳಬಹುದು. ತಂದೆಯವರಿಗೆ ಬಹಳ ಸಣ್ಣ ಪ್ರಾಯದಿಂದಲೂ ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು. ಅದು ಮಾತ್ರ ಅಲ್ಲ, ಅವರದ್ದೊಂದು ವೈಶಿಷ್ಟ್ಯ ಅಂದರೆ ಯಾರೆಲ್ಲ ತನ್ನ ಸಂಪರ್ಕಕ್ಕೆ ಬರ್ತಾರೋ ಅವರಿಗೆಲ್ಲ ಈ ಯಕ್ಷಗಾನದ ಯಕ್ಷಗಾನದ ಮೇಲಿರುವಂಥ ಒಂದು ಆಸಕ್ತಿಯನ್ನು ಮತ್ತು ಆದರವನ್ನು ಕುದುರಿಸುವಂಥ ಒಂದು ಸ್ವಭಾವ ಇತ್ತು ನಮ್ಮ ತಂದೆಯವರಲ್ಲಿ. ಅಂದರೆ ಒಬ್ಬ ಅಧ್ಯಾಪಕರ ಹಾಗೆ. ಈಗ ಅಧ್ಯಾಪಕರು ಅಂದರೆ ಹಾಗೆ ನೋಡಿ, ಶಿಷ್ಯರಲ್ಲಿ ಏನಿದೆ ಅನ್ನೋದನ್ನು ಶೋಧಿಸಬೇಕು, ಬೋಧಿಸಬೇಕು, ಆ ಮೂಲಕ ಏನನ್ನಾದರೂ ಸಾಧಿಸಬೇಕು. ಇದು ಅಧ್ಯಾಪಕರಲ್ಲಿರಬೇಕಾದಂತಹ ಮೂಲಭೂತವಾದ ಗುಣ. ಅದು ತಂದೆಯವರಲ್ಲಿ ಸಮೃದ್ಧವಾಗಿತ್ತು. ಹಾಗಾಗಿ ಅವರಿಗೆ ಅನೇಕ ಮಂದಿ ಶಿಷ್ಯರಿದ್ದರು. ಆಗಲೂ ಕೂಡ ಕಿರಿಕಾಡು ಸುಬ್ರಹ್ಮಣ್ಯ ಭಟ್ರು, ಒಡೆಕ್ಕುಂಜ ಅವರ ಹೆಸರು ನನಗೆ ನೆನಪು ಬರುವುದಿಲ್ಲ, ಹೀಗೆ ಒಂದು ಸಾಕಷ್ಟು ಸಂಖ್ಯೆಯ ಶಿಷ್ಯರಲ್ಲಿದ್ದರು. ಆನಂತರ ಅವರು ನಮ್ಮ ಬನಾರಿಗೆ ಬಂದರಲ್ಲ, ಆಗಲೂ ಈ ಸಂಬಂಧ ಹಾಗೇ ಇತ್ತು. ಕಿರಿಕಾಡು ಸುಬ್ರಹ್ಮಣ್ಯ ಭಟ್ರು ತಂದೆಯವರ ಅತ್ಯಂತ ಆಪ್ತ ಶಿಷ್ಯರೂ ಆಗಿದ್ದರು, ಆಪ್ತ ಬಂಧುವೂ ಆಗಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡ ಪ್ರಭಾವ ಇತ್ತು ನಮ್ಮ ತಂದೆಯವರ ವ್ಯಕ್ತಿತ್ವ ಅವರ ಮೇಲೆ. ಎಲ್ಲಿಯವರೆಗೆ ಅಂದರೆ ಅವರು ವೇಷಭೂಷಣಗಳನ್ನು, ಉಡುಪು ತೊಡುಪುಗಳನ್ನೆಲ್ಲ ತಂದೆಯವರ ಹಾಗೆ ಮಾಡ್ಯಾರು. ಅವರು ಕೂಟದಲ್ಲಿ ತಾಳಮದ್ದಳೆ ಅರ್ಥಧಾರಿಯಾಗಿ ಪ್ರಸಿದ್ಧರಾದವರು ಸುಬ್ರಹ್ಮಣ್ಯ ಭಟ್ರು. ಯಕ್ಷಗಾನ ನಾಟಕ ಅಂತ ಒಂದು ಪ್ರಕಾರ ಇತ್ತು, ಅದು ನಿಮಗೆ ಗೊತ್ತಿರ್ಬೋದು. ಅದನ್ನು ಮುಖ್ಯವಾಗಿ ನಮ್ಮ 3 ಕಡೆ ಯಕ್ಷಗಾನದ ಪ್ರಕಾರ ಪ್ರಚಾರಕ್ಕೆ ಬಂದಿತ್ತು. ಒಂದು ನಮ್ಮ ಚೊಕ್ಕಾಡಿ ಕಡೆ, ಮತ್ತೊಂದು ಕೋಳಿಯೂರು ಕಡೆ, ಮತ್ತೊಂದು ನಮ್ಮ ಕಡೆ. ಇಲ್ಲಿ ಕೋಳಿಯೂರಿನಲ್ಲಿ ನಿಮಗೆ ಕೇಳಿರ್ಬೋದು, ವಿಠಲ ಶಾಸ್ತ್ರಿಗಳು, ಅವರು ಕೂಡ ಯಕ್ಷಗಾನ ನಾಟಕವನ್ನೇ ಪ್ರಾರಂಭದಲ್ಲಿ ತೊಡಗಿದ್ರು. ಆ ಯಕ್ಷಗಾನ ನಾಟಕದಲ್ಲಿ ನಮ್ಮ ಸುಬ್ರಹ್ಮಣ್ಯ ಭಟ್ರು ಬಹಳ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸ್ತಿದ್ದರು. ಅವರದ್ದು ಕಂಠಸಿರಿ ಅದು ಎಷ್ಟು ಒಂದು ರೀತಿಯಿಂದ ಗಂಭೀರವಾದ ಕಂಠ, ವೀರರಸ, ರೌದ್ರರಸ ಮಾತ್ರ ಅಲ್ಲ, ಶೃಂಗಾರ, ಕರುಣ ಎಲ್ಲದಕ್ಕೂ ಒಗ್ಗುವಂಥ ಒಂದು ರಸ ಇತ್ತು, ನಮ್ಮ ಶ್ರುತಿ ಇತ್ತು. ನಾನು ಮೊನ್ನೆ ಎಲ್ಲಿಯೋ ಹೇಳಿದ ಹಾಗೆ
ಭಾಗವತರ ಶ್ರುತಿ ಆದರೂ ತಪ್ಪಿ ಹೋದೀತು, ಸುಬ್ರಹ್ಮಣ್ಯ ಭಟ್ಟರ ಶ್ರುತಿ ತಪ್ಪಲಿಕ್ಕಿಲ್ಲ. ಅದು ನಮ್ಮ ಕೀರಿಕ್ಕಾಡು ಪರಂಪರೆಯಲ್ಲಿ ಅರ್ಥಗಾರಿಕೆಗೆ ಸಂದಂಥ ಒಂದು ಕೊಡುಗೆ. ಅವರು ಸಾಂಸಾರಿಕವಾಗಿ ಅಂದರೆ ಕೌಟುಂಬಿಕವಾಗಿ ಆರ್ಥಿಕವಾಗಿ ಕೆಲವು ಪ್ರತಿಕೂಲಗಳನ್ನು ಎದುರಿಸಬೇಕಾಗಿ ಬಂತು. ಆದರೆ ಅದನ್ನು ಅವರು ತುಂಬ ಸಮರ್ಥವಾಗಿಯೇ ನಿರ್ವಹಿಸುತ್ತಾ ಬಂದು ಕೊನೆಯ ತನಕವೂ ಕೂಡ ಯಕ್ಷಗಾನದ ಮೇಲಿನ ಆಸಕ್ತಿಯನ್ನು ಉಳಿಸಿಕೊಂಡಿದ್ದರು. ಅವರಿಗೆ ಅನೇಕ ಅಭಿಮಾನಿಗಳಿದ್ದರು. ಈಗಿನ ಭಾಷೆಯಲ್ಲಿ ನಾನು ಹೇಳುವುದಾದರೆ A1 ದರ್ಜೆಯ ಅರ್ಥಧಾರಿಯಾಗಿದ್ದರು. ಹೌದು, ಅವರೊಂದಿಗೆ ನಾನು ಅರ್ಥಗಾರಿಕೆಯನ್ನು ನಿರ್ವಹಿಸಿದ್ದೇನೆ. ನನ್ನ ಮೇಲೆ ಅವರಿಗೆ ತುಂಬ ಪ್ರೀತಿ ಇತ್ತು. ಒಂದು ಸಲ ನಾನು ಬಹುಶಃ ಅವರು ಪಾತ್ರಗಳು ಹೇಗಿದ್ದವು ಅಂತ ಗೊತ್ತಿಲ್ಲ, ನಾನು ಶ್ರೀರಾಮನಾಗಿ ಅವರು ಲಕ್ಷ್ಮಣನಾಗಿರ್ಬೋದು. ನಾನು ಹೇಳಿದೆ, ನಾವು ಈಗ ಕಿರಿಕಾಡಿಗೆ ಬಂದಿದ್ದೇವೆ, ಮುಂದೆ ಭಾಳ ದೊಡ್ಡದಾದಂತಹ ಕಾಡಿದೆ, ಹಿರಿಕಾಡು. ಆಗ ಕೂಡಲೇ ಹೇಳಿದರು ಸುಬ್ರಹ್ಮಣ್ಯ ಭಟ್ರು, ನಾವು ಕಿರಿಕಾಡನ್ನು ಬಿಟ್ಟದ್ದೇ ತೊಂದರೆ ಆಯಿತು. ಅಂದರೆ ಆಗ ಅವರು ಕೂಡ ಕಿರಿಕಾಡನ್ನು ಬಿಟ್ಟಿದ್ದರು, ಇಲ್ಲಿಗೆ ಬಂದಿದ್ದರು ನಮ್ಮ ಸಮೀಪಕ್ಕೆ. ಈ ರೀತಿ ಎಲ್ಲ ರಸಕ್ಕೂ ಸ್ಪಂದಿಸುವಂಥ ಒಂದು ಗುಣ ಇತ್ತು. ಯಕ್ಷಗಾನ ನಾಟಕದಲ್ಲಿಯೂ ಹಾಗೆ ಅವರು ಹಾವ ಭಾವ ಮುಖವಿನ್ಯಾಸ ಅಭಿನಯ ಇತ್ಯಾದಿಗಳನ್ನೆಲ್ಲ ಸಂಯುಕ್ತವಾಗಿ, ಅದು ತಂದೆಯವರದ್ದೇ ನಕಲು ಅಂತ ಹೇಳ್ಬೋದು. ನಾನು ನಕಲು ಎಂಬ ಶಬ್ದವನ್ನು ನೀವು ಸರಿಯಾದ ಅರ್ಥದಲ್ಲಿ ಗ್ರಹಿಸಿ, ತಂದೆಯವರ ಹುಂಕಾರ ಪ್ರಭಾವ, ತಂದೆಯವರ ಪ್ರಭಾವ ಅಷ್ಟೇ ಅದೆಲ್ಲ ಅವರಲ್ಲಿತ್ತು. ಅವರ ಮಾಗಧನಿಗೆ ಕಿರಿಕ್ಕಾಡಿನಲ್ಲಿ ನಾನು ಕೃಷ್ಣನಾಗಿ ವೇಷ ಹಾಕಿದ್ದೇನೆ. ಹೌದು, ನಾನು ವೇಷ ಹಾಕ್ತಾ ಇದ್ದೆ ಸಣ್ಣ ಪ್ರಾಯದಲ್ಲಿ. ಆವಾಗಲೂ ಹಾಗೆ ಅವರು ನನ್ನ ಅರ್ಥಗಾರಿಕೆಯನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರೀತಿ ಇತ್ತು ಅವರಲ್ಲಿ. ತುಂಬ ವಿರೋಧ ಮಾತಾಡಿ, ಅದು ಸಾಧಾರಣವಾಗಿ ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ರ ಸ್ವಭಾವವೇ ಹಾಗೆ. ಅವರು ಎದುರಾಳಿಯನ್ನು ಕಡೆಗಣಿಸುವುದಿಲ್ಲ, ಹಾಗೆಂತ ಪ್ರಶ್ನೆಗೆ ಉತ್ತರವನ್ನು ಕೊಡದೆಯೂ ಉಳಿಯುವುದಿಲ್ಲ. ಕೆಲವು ಸಲ ಅವರು ಮತ್ತು ನಮ್ಮ ನರಸಿಂಹ ಭಟ್ರು, ನಾನು ಹಾಗೆ ಅರ್ಧ ಹೆಸರು ಹೇಳಿದೆ, ಒಳಕುಂಜ ಭಟ್ರು, ಅವರು ತುಂಬ ಸಮೀಪದ ಒಡನಾಡಿಗಳು, ತಂದೆಯವರ ಶಿಷ್ಯರು ಇಬ್ಬರು ಅಶ್ವತ್ಥಾಮ ಕರ್ಣಾಶ್ವತ್ಥಾಮರ ಒಂದು ಜಟಾಪಟಿ ಉಂಟು ನೋಡಿ, ಕೃಷ್ಣ ಸಂಧಾನ ಪ್ರಸಂಗ, ಅದರಲ್ಲಿ ಎಲ್ಲ ಮಾತಾಡಿಕೊಳ್ಳುವುದನ್ನು ನಾನು ಕೇಳಿದ್ದೇನೆ. ನಾನು ಗಂಧದ ಮರವನ್ನು ದಾನ ಮಾಡಿದವ ಅಂತ ಕರ್ಣ ಹೇಳಿದ. ಅವಾಗ ಅಶ್ವತ್ಥಾಮನಾಗಿ ಇವರು ಹೇಳುವುದು, ಗಂಧದ ಮರ ಕಡದದಕ್ಕೆ ನಿನ್ನನ್ನು ಬಂಧನದಲ್ಲಿ ಹಾಕಬೇಕಾಗಿತ್ತು, ಬಿಟ್ಟದ್ದೇ ತಪ್ಪು. ಹೀಗೆಲ್ಲ ಇತ್ತು ಆ ಕಾಲದಲ್ಲಿ. ಅದು ಪ್ರತಿಯೊಂದು ಕಾಲದಲ್ಲಿಯೂ ಯಕ್ಷಗಾನ ತಾಳಮದ್ದಳೆ ಅರ್ಥಗಾರಿಕೆ ಎನ್ನುವುದು ಆ ಬಗೆಯಿಂದಲೇ ಜನರಿಂದ ಪ್ರೀತಿಗೆ ಪಾತ್ರವಾದದ್ದು ಮಾತ್ರ ಅಲ್ಲ, ಅದು ಅದರ ಸ್ವಾರಸ್ಯವೇ ಅದು. ಮಾತುಗಾರಿಕೆ, ಅರ್ಥಗಾರಿಕೆ, ಅಲ್ಲಿ ಆಗುವಂಥ ಚಕಮಕಿ ಇತ್ಯಾದಿಗಳು. ಇನ್ನು ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ರು ಸಾಮಾಜಿಕವಾಗಿಯೂ ಬಹಳ ಅನೇಕ ಜನರ ಸಂಪರ್ಕ ಇತ್ತು ಅವರಿಗೆ, ಮತ್ತು ಎಲ್ಲರಿಂದಲೂ ಒಳ್ಳೆಯವರು ಅಂತ ಕರೆಸಿಕೊಂಡದ್ದು ಅವರ ಭಾಗ್ಯ. ಯಾರೇ ಆದರೂ ಸುಬ್ರಹ್ಮಣ್ಯ ಭಟ್ರ ಬಗ್ಗೆ ಒಂದು ಅಪಸ್ವರ ಉಂಟಲ್ಲ, ನಾನು ಕೇಳಲಿಲ್ಲ. ಹಾಗಾಗಿ ಅವರಲ್ಲಿ ಅಂಥ ಸದ್ಗುಣಗಳಿದ್ದು ನಮ್ಮ ಸಂಘದ ಸದಸ್ಯರಾಗಿ, ಅಂದರೆ ಸದಸ್ಯರೆಂಬಂತೆ ನಮ್ಮನ್ನೆಲ್ಲ ಒಳಗೂಡಿಕೊಂಡು ಕಲೆಗೆ ಪೋಷಣೆಯನ್ನೂ ನೀಡಿದರು, ಕಲಾವಿದರಾಗಿ ಕೊಡುಗೆಯನ್ನೂ ನೀಡಿದರು. ಆದರೆ ಆ ಕಾಲದ ಕೆಲವು ಕಲಾವಿದರಂತೆ ಅವರಿಗೆ ಪ್ರಚಾರಕ್ಕೆ ಬರುವುದಕ್ಕೆ ಸಾಧ್ಯ ಆಗಲಿಲ್ಲ. ಆಗುವುದಕ್ಕೆ ಅವರು ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ನಮ್ಮ ಹಿರಿಯ ತಲೆಮಾರಿನ ತಂದೆಯವರ ನೇರ ಶಿಷ್ಯ ಅವರು ಶ್ರೇಣಿ ಗೋಪಾಲಕೃಷ್ಣ ಭಟ್ರು. ಅವರು ಅದೇ ಪರಂಪರೆಯನ್ನು ಮುಂದುವರಿಸ್ತಾ ಬಂದದ್ದು.
ತಂದೆಯವರ ಶ್ರುತಿಯಲ್ಲಿಯೇ ನಮ್ಮ ಶೇಣಿಯವರ ಅರ್ಥ ಇರುವುದು. ಆದರೆ ಅವರು ಅದನ್ನು ಏನು ಮಾಡಿದರು ಅಂತಂದರೆ ಬೇರೆ ಬೇರೆ ವಿನ್ಯಾಸಗಳಿಗೆ ಒಳಗಾಗಿಸಿದರು. ಒಂದೇ ಶ್ರುತಿಯನ್ನಾದರೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ಬೆಳೆಸುವುದಕ್ಕೆ ಸಾಧ್ಯ ಉಂಟು ಅಂತ ತೋರಿಸಿದವರು ಶೇಣಿಯವರು. ಹಾಗಾಗಿ ಅವರು ದೀರ್ಘಕಾಲ ಮಾತಾಡುವುದಕ್ಕೆ ಸಾಧ್ಯ ಆಯಿತು. ತಾಳಮದ್ದಳೆ ಒಂದೇ ಶ್ರುತಿಯನ್ನು ನಾವು ಉಳಿಸಿಕೊಳ್ಳುವುದು ಅಂತಂದರೆ ಹೆಚ್ಚು ಮಾತಾಡಲಿಕ್ಕೆ ಕಷ್ಟ ಉಂಟು. ಅದು ಅನುಭವದ ಸತ್ಯ. ಅದು ಶೇಣಿಯವರು ಆ ರೀತಿಯಿಂದ ಅರ್ಥಗಾರಿಕೆಯಲ್ಲಿ ಒಂದು ದೊಡ್ಡ ಹೆದ್ದಾರಿಯನ್ನು ತೋರಿಸಿದರು. ಇದು ತಂದೆಯವರ ಪ್ರಭಾವ ತುಂಬ ಇತ್ತು ಅವರಲ್ಲಿ. ಅದನ್ನು ನಾನು ಈಗ ವಿವರಿಸುವುದಿಲ್ಲ, ಯಾಕಂದರೆ ನೀವು ಕೇಳಿದ್ದು ಸುಬ್ರಹ್ಮಣ್ಯ ಭಟ್ರಲ್ಲಿ. ನಾನು ಶೇಣಿಯವರ ಶೇಣಿಯವರನ್ನು ಉಲ್ಲೇಖಿಸಿದ್ದೆ ಸಮಕಾಲೀನ. ಶೇಣಿಯವರು ಮತ್ತು ಕೀರಿಕ್ಕಾಡು ಸುಬ್ರಹ್ಮಣ್ಯ ಭಟ್ರು ಭಾಳ ಒಟ್ಟಿಗೆ ಇದ್ದರು ಅವರು ಅಲ್ಲಿ. ಮತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಒಟ್ಟಾಗಿ ಭಾಗವಹಿಸುವುದಿತ್ತು. ಆದರೆ ಶೇಣಿಯವರು ಪ್ರಸಿದ್ಧಿಗೆ ಬಂದರು, ಮುಂದೆ ಹೋದರು. ಸುಬ್ರಹ್ಮಣ್ಯ ಭಟ್ರು ಬೇರೆ ಬೇರೆ ಕಾರಣಕ್ಕಾಗಿ ಅಂತಹ ಪ್ರಚಾರಕ್ಕೋ ಪ್ರಸಿದ್ಧಿಗೋ ಬರುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ, ಅದು ಬೇರೆ ವಿಷಯ. ಅಂತೂ ಅಂಥ ಒಬ್ಬ ಕಲಾವಿದರು ಅವರು ಇದ್ದರು ಎನ್ನುವುದು ನನ್ನಂಥವರಿಗಂತೂ ಒಂದು ಹಾರ್ದಿಕವಾದ ಸಂಸ್ಮರಣೆ, ಅದು ನೆನಪು. ನಮ್ಮ ಯಕ್ಷಗಾನ ರಂಗ ಅಂಥ ಕಲಾವಿದರನ್ನು ಬೇರೆ ಬೇರೆ ರೀತಿಯಿಂದ ಸ್ಮರಣೆ ಮಾಡಿ ಎಷ್ಟು ಕಾಲ ಸಾಧ್ಯವಿದೆಯೋ ಅಷ್ಟು ಕಾಲಕ್ಕೆ. ಶಾಶ್ವತವಾಗಿ ಯಾರ ಹೆಸರು ಈ ಪ್ರಪಂಚದಲ್ಲಿ ಉಳಿಯುವುದಿಲ್ಲ, ಈಗ ಅದು ಬೇರೆ ವಿಷಯ. ಆದರೆ ಸಾಧ್ಯವಾದಷ್ಟು ಕಾಲ ಅಂಥವರ ಹೆಸರನ್ನು ಬೇರೆ ಬೇರೆ ರೀತಿಯಿಂದ, ನಾನು ಹೇಳುವುದಾದರೆ ಈಗ ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ರ ಹೆಸರಿನಲ್ಲಿ ಖಂಡಿತವಾಗಿಯೂ ಕಾಸರಗೋಡು ತಾಲೂಕಿನಲ್ಲಿ, ಅವರು ಕಾಸರಗೋಡಿನವರಲ್ವಾ ಮೂಲತಃ, ಆಮೇಲೆ ಪುತ್ತೂರಿಗೆ ಬಂದದ್ದು, ಒಂದು ಸಾಧನಾ ಕುಟೀರವನ್ನು ಮಾಡುವರು. ನಾನು ಮೊನ್ನೆ ಹೇಳಿದ್ದೇನೆ, ಅವರ ಏನೇ ಸಾಂಸ್ಕೃತಿಕವಾದ ಸಂಪತ್ತು ಇದ್ದರೆ ಅದು ಸಾಮಗ್ರಿಯ ರೂಪದಲ್ಲಿರಬಹುದು, ಬೇರೆ ಬೇರೆ ವಸ್ತುಗಳ ರೂಪದಲ್ಲಿರಬಹುದು. ಅವುಗಳನ್ನು ತಂದರೆ ಅವರ ಭಾವಚಿತ್ರ ಸಹಿತ ನಮ್ಮ ಕಲಾಮಂದಿರದಲ್ಲಿ ಅದನ್ನು ರಕ್ಷಿಸುವಂಥ ಒಂದು ಹೊಣೆಗಾರಿಕೆಯನ್ನು ಸಂಘ ವಹಿಸಿಕೊಡ್ತದೆ. ಅದು ಅವರದ್ದು ಮಾತ್ರ ಅಂತಲ್ಲ, ನಮ್ಮ ಸಂಘದಲ್ಲಿ ನಿರಂತರವಾಗಿ ದುಡಿದು ಬಂದಂತಹ ನೂರಾರು ಕಲಾವಿದರಿದ್ದಾರೆ, ಉತ್ಪ್ರೇಕ್ಷೆ ಇಲ್ಲದೆ ಹೇಳುವುದು. ದೇಲಂಪಾಡಿಯ ಆ ಪರಿಸರದಲ್ಲಿಯೇ ನೂರಾರು ಕಲಾವಿದರಿದ್ದಾರೆ, ಅದರಲ್ಲಿ ಕೆಲವರು ಗತಿಸಿ ಹೋಗಿದ್ದಾರೆ. ಅಂಥವರನ್ನೆಲ್ಲ ನಾವು ಆ ಪಂಕ್ತಿಗೆ ಸೇರಿಸಬಹುದು. ಎಲ್ಲವೂ ಕಲಾವಿದರ ಆಸಕ್ತಿಯನ್ನು ಹೊಂದಿಕೊಂಡಿದೆ. ಅಂದರೆ ಅಭಿಮಾನ ಕೇವಲ ವಾಚಿಕವಾಗಿ ಉಳಿಬಾರದು, ಅದು ಕ್ರಿಯೆಯಲ್ಲಿ ಬರಬೇಕು. ಕ್ರಿಯಾತ್ಮಕವಾಗಿ ಯಕ್ಷಗಾನ ಅಭಿಮಾನಿಗಳ ಒಂದಷ್ಟು ಒಲವು ಹರಿದು ಬಂದರೆ ಖಂಡಿತವಾಗಿಯೂ ಅವರ ಬದುಕು ಸಾರ್ಥಕ ಅಂತ ಆಗಬಹುದು, ನಮಗೂ ಒಂದು ಕೃತಕೃತ್ಯತೆಯ ಭಾವ ಬರಬಹುದು. ನಮಸ್ಕಾರ. ಕಲಾ ಪೋಷಣೆಗೆ, ನಿರಂತರತೆಗೆ, ಕಲೆಯ ಒಂದು ಪರಂಪರೆಯ ಮುಂದುವರಿಕೆಗೆ ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ರು ಕೊಟ್ಟಂಥ ಕೊಡುಗೆ ಮಹತ್ವದ್ದು. ಅದೇ ರೀತಿ ಈಗ ಅವರ ಮಕ್ಕ ಬಾಳಿದ ನಾರಾಯಣ ಮಾಸ್ಟರು, ಅವರು ಅವರ ಬಗ್ಗೆ ಸಂಸ್ಮರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಂಡೆ. ನಾರಾಯಣ ಭಟ್ರು ಅವರು ಕೂಡ ಕಲಾವಿದರು ಅಂತ ನಾನು ಹೇಳೋದಿಲ್ಲ, ಕಲಾಭಿಮಾನಿ, ಶಿಕ್ಷಕರಾಗಿದ್ದವರು, ಬೇರೆ ಬೇರೆ ರೀತಿಯಿಂದ ಸಾಹಿತ್ಯದ ಮೇಲೆಯೂ ಒಲವುಳ್ಳವರು. ಅವರು ತಂದೆಯವರ ಹೆಸರಿನಲ್ಲಿ ಪ್ರತಿ ವರ್ಷ ಈಗ 2-3 ವರ್ಷದಿಂದ ನಮ್ಮ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘದ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರದ ಆಶ್ರಯದಲ್ಲಿ ಸಂಸ್ಮರಣೆ ಕಾರ್ಯಕ್ರಮವನ್ನು ಅರ್ಥವತ್ತಾಗಿ ಮಾಡುತ್ತಾರೆ. ಹೌದು, ಒಂದು ತಾಳಮದ್ದಳೆ ಸಹಿತ. ಅದು ನಾರಾಯಣ ಭಟ್ರು ಮತ್ತು ಅವರ ಕುಟುಂಬದವರು ಮತ್ತು ಅವರೆಲ್ಲ ಅದರಲ್ಲಿ ಪ್ರೀತಿಯಿಂದ ಕೈ ಜೋಡಿಸ್ತಾರೆ. ಅದೇ ಈ ಉತ್ತರಾಧಿಕಾರಿಗಳು ಅಂತ ಇದ್ದಾರಲ್ಲ, ಅವರು ಕೇವಲ ಭೌತಿಕವಾದಂತಹ ಸಂಪತ್ತಿಗೆ, ಅಂದರೆ ಗದ್ದೆ ಎಷ್ಟುಂಟು, ತೋಟ ಎಷ್ಟುಂಟು ಅಂತ ಅದಕ್ಕೆ ನಾವು ಉತ್ತರಾಧಿಕಾರಿ ಅಂತ ಹೇಳುವವರೆಲ್ಲ ಬೇಕಾಗುವುದು. ಅವರು ಬೇಕು, ಅದು ಕಾನೂನು ಪ್ರಕಾರ ಹೋಗುವುದು. ಆದರೆ ಸಾಂಸ್ಕೃತಿಕವಾದ ಸಂಪತ್ತನ್ನು ಉತ್ತರಾಧಿಕಾರಿಗಳು ಎನ್ನುವ ನೆಲೆಯಲ್ಲಿ ಉಳಿಸಿಕೊಳ್ಳುವುದು, ಆ ಬಗ್ಗೆ ನಾರಾಯಣ ಭಟ್ರ ಬಗ್ಗೆ ನಿಮಗೆ ಅಭಿಮಾನ ಇದೆ. ನಾರಾಯಣ ಭಟ್ರ ಬಗ್ಗೆ ಅಭಿಮಾನ ಇದೆ.
ಆ ಒಂದು ಉತ್ತರದಾಯಿತ್ವವನ್ನು ಒಂದು ತೋರಿಸಿದ್ದಾರೆ. ಹೌದು ಹೌದು ಹೌದು. ಆ ರೀತಿ ಆ, ಈ ಸುಬ್ರಹ್ಮಣ್ಯ ಭಟ್ರ ಅಥವಾ ಇನ್ನಿತರರ ಒಂದು ನೆನಪನ್ನು ಶಾಶ್ವತವಾಗಿ ನಾವು ಉಳಿಸಿಕೊಡಬೇಕು. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಈಗ ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ಸಂಪ್ರದಾಯದಲ್ಲಿ ಗತಿಸಿ ಹೋದವರಿಗೆ ನಾವೊಂದು ಶ್ರಾದ್ದ ಅಂತ ಮಾಡ್ತೇವೆ. ಹೌದು. ಆವಾಗ 3 ತಲೆಮಾರಿಗೆ ನಾವು ಪಿಂಡ ಇಡ್ತೇವೆ. ಹೌದು. ಅದೇ ರೀತಿ ನಮ್ಮ ತಂದೆಯವರು ಅಥವಾ ಅವರ ಹೆಸರಿನಲ್ಲಿ ನಾವು ಏನು ಕಾರ್ಯಕ್ರಮವನ್ನು ಮಾಡುವಾಗಲೂ ಅವರ ಪೂರ್ವಜರನ್ನು ನಾವು ನೆನಪಿಸಿಕೊಳ್ಬೇಕು. ಪಿತೃದೇವತೆಗಳು ಅಂತ ಹೇಳೋದು ನಾವು. ಹೌದು. ಅವರಿಗೆ ಪ್ರೀತಿಯಾಗಬೇಕು. ಹಾಗಾದರೆ ನಮಗೆ ಒಂದು ಆಶೀರ್ವಾದ, ಶುಭ.